ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇತ್ತೀಚೆಗೆ 666ನೇ ಮನೆಯನ್ನು ವಾತ್ಸಲ್ಯ ಕಾರ್ಯಕ್ರಮದಡಿ ಹಸ್ತಾಂತರ ಮಾಡಲಾಗಿತ್ತು. ಹೌದು, ಅದೆಷ್ಟೋ ಮಂದಿ ಬಡವರು, ನಿರ್ಗತಿಕರು, ವಯೋವೃದ್ಧರು, ಅಂಗವಿಕಲರು ನಮ್ಮ ಸಮಾಜದಲ್ಲಿ ಇದ್ದಾರೆ. ಸರ್ಕಾರದಿಂದ ಹಲವಾರು ಯೋಜನೆಗಳು ಇದ್ದರೂ ಅವರಿಗೆ ಮನೆ ಸಿಗುವುದು ತಡವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅವಶ್ಯಕತೆ ಇರುವ ನಿರ್ಗತಿಕರಿಗೆ ಮನೆಯನ್ನು ಒದಗಿಸಿಕೊಡುವ ಕಾರ್ಯಕ್ರಮ ಒಂದಿದೆ. ಅದೇ ವಾತ್ಸಲ್ಯ ಕಾರ್ಯಕ್ರಮ. ಅದರ ನೇತೃತ್ವವನ್ನು ಶ್ರೀಮತಿ ಹೇಮಾವತಿ ವಿ ಹೆಗ್ಗಡೆಯವರು ವಹಿಸಿಕೊಂಡಿದ್ದಾರೆ. ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಮೊದಲು ದಿನನಿತ್ಯದ ಅಗತ್ಯ ವಸ್ತುಗಳನ್ನು ತುಂಬಿದ ವಾತ್ಸಲ್ಯ ಕಿಟ್ಗಳು ಅವರ ಕೈ ಸೇರುತ್ತೆ. ಆದರೆ ಆ ಸೋರುತ್ತಿರುವ ಮನೆಗಳನ್ನು ಕಂಡು ಮಾತೃ ಹೃದಯಿಯಾದ ಶ್ರೀಮತಿ ಹೇಮಾವತಿ ವಿ ಹೆಗ್ಗಡೆಯವರಿಗೆ ಅಪಾರ ನೋವಾಗಿತ್ತು. ಆಗಲೇ ಮೂಡಿದ್ದು ವಾತ್ಸಲ್ಯ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಡಿಯಲ್ಲಿ ಮನೆ ಇಲ್ಲದ ಹಿರಿ ಜೀವಗಳಿಗೆ ನೆಮ್ಮದಿಯ ಸೂರನ್ನು ನೀಡುವ ದೃಢ ಸಂಕಲ್ಪವನ್ನ ಮಾಡಲಾಯಿತು. ಬದುಕಲು ಸೂರಿಲ್ಲದ ಬಡ ಕುಟುಂಬಗಳನ್ನು ಸಮೀಕ್ಷೆಯಿಂದ ಆಯ್ದುಕೊಳ್ಳಲಾಯಿತು. ನಂತರ ಅವರಿಗೆ ಮನೆ ಹಸ್ತಾಂತರಿಸುವ ಕೆಲಸವೂ ಆಯಿತು. ಹಸ್ತಾಂತರದ ನಂತರ ಅವರನ್ನು ನೋಡಿಕೊಳ್ಳಲು ಅಲ್ಲಿನ ಸ್ಥಳೀಯರನ್ನೇ ಪೋಷಕರನ್ನಾಗಿ ನೇಮಿಸಲಾಯಿತು. ಈ ಕಾರ್ಯಕ್ರಮದ ಅಡಿಯಲ್ಲಿ ಮನೆ ಇಲ್ಲದವರಿಗೆ ಇಲ್ಲಿಯವರೆಗೆ 665 ಮನೆಯನ್ನು ವಿತರಣೆ ಮಾಡಲಾಗಿದೆ. ಇದರಲ್ಲಿ 18,179 ಕುಟುಂಬಗಳು ನೆಮ್ಮದಿಯ ಬದುಕನ್ನು ನಡೆಸ್ತಾ ಇದೆ. ಮುಂದುವರೆದಂತೆ 666ನೇ ವಾತ್ಸಲ್ಯ ಮನೆ ಹಸ್ತಾಂತರದ ಸಮಾರಂಭವು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇತ್ತೀಚೆಗೆ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಯವರು ಮನೆಗಳ ಹಸ್ತಾಂತರದ ಕಾರ್ಯಕ್ರಮವನ್ನ ನೆರವೇರಿಸಿದ್ರು. ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಅಧ್ಯಕ್ಷತೆಯನ್ನ ವಹಿಸಿದ್ರು. ಮನೆ ಹಸ್ತಾಂತರದ ಸಮಾರಂಭದ ಜೊತೆಗೆ ಜನಮಂಗಲ ಕಾರ್ಯಕ್ರಮದ ಅಡಿಯಲ್ಲಿ ಅಂಗವಿಕಲರಿಗೆ ಸಾಧನ ಸಲಕರಣೆಗಳನ್ನ ವಿತರಣೆ ಮಾಡಲಾಗಿತ್ತು ಮತ್ತು ನಿರ್ಗತಿಕರಿಗೆ ಪಿಂಚಣಿ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಸ್ವಸಹಾಯ ಗುಂಪಿನ ಸದಸ್ಯರು ಮತ್ತು ಗ್ರಾಮದ ನಿವಾಸಿಗಳು ಈ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ರು. ಹೀಗಾಗಿ ಶ್ರೀಮತಿ ಹೇಮಾವತಿ ವಿ ಹೆಗ್ಗಡೆಯವರ ಇಂತಹ ಸಾಕಷ್ಟು ಕಾರ್ಯಕ್ರಮಗಳು ಮತ್ತು ಯೋಜನೆಗಳು ಬಡವರ, ನಿರ್ಗತಿಕರ ಅಭಿವೃದ್ಧಿಗೆ ಹಾಗೂ ನೆಮ್ಮದಿಯ ಜೀವನಕ್ಕೆ ಕಾರಣವಾಗ್ತಾ ಇದೆ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಶುಭ ಹಾರೈಸೋಣ. ನಮಸ್ಕಾರ.